ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಮಂಗಳಾಮುಖಿಯರು ನೀಡುವ ಶಾಪದಿಂದ ಏನೆಲ್ಲ ಪರಿಣಾಮಗಳು ಉಂಟಾಗಬಹುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಮಂಗಳಾಮುಖಿಯರು ಅಂದರೆ ತೃತೀಯ ಲಿಂಗಗಳು. ಇವರ ಆಶೀರ್ವಾದಕ್ಕೆ ವಿಶೇಷ ಶಕ್ತಿ ಇದೆ. ಅಷ್ಟೇ ಅಲ್ಲದೆ ಅವರ ಶಾಪ ಅಥವಾ ಕೋಪವೂ ಕೂಡ ಕೆಡುಕನ್ನು ತರುತ್ತದೆ ಎಂಬುದು ಭಾರತೀಯ ಸಂಸ್ಕೃತಿಯಲ್ಲಿನ ಗಾಢವಾದ ನಂಬಿಕೆಯಾಗಿದೆ. ಮದುವೆ ಮುಂಚಿ ಅಥವಾ ಗೃಹ ಪ್ರವೇಶದಂತಹ ಸಂದರ್ಭಗಳಲ್ಲಿ ಇವರು ಬಂದು ಆಶೀರ್ವದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಅಷ್ಟೇ ಅಲ್ಲ, ಅವರನ್ನು ಗೌರವಿಸದಿದ್ದರೆ ಅಥವಾ ಹಣ ನೀಡದೇ ಇದ್ದರೆ ಶಾಪವು ತಗುಲುತ್ತದೆ ಎಂಬ ಭಿನ್ನ ಜನರಲ್ಲಿ ವಿಭಿನ್ನವಾದ ಅಭಿಪ್ರಾಯಗಳಿವೆ. ಹಾಗಾದರೆ ನಿಜವಾಗಿಯೂ ಮಂಗಳಮುಖಿಯರ ಶಾಪದ ಹಿಂದಿನ ನಂಬಿಕೆಗಳು ಮತ್ತು ವಾಸ್ತವಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ವೀಕ್ಷಕರೇ. ಮಂಗಳಾಮುಖಿಯರಿಗೆ ದೈವಿಕ ಶಕ್ತಿ. ಹೌದು ವೀಕ್ಷಕರೇ, ಮಂಗಳಾಮುಖಿಯರಿಗೆ ದೇವರಿಂದ ವಿಶೇಷ ಆಶೀರ್ವಾದವಿದೆ ಅಥವಾ ಅವರು ಕೋಪಗೊಂಡರೆ ಅವರ ಶಾಪವು ಜೀವನದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ ಎಂಬುದು ನಂಬಿಕೆ ಇದೆ. ಪುರಾಣದ ಹಿನ್ನೆಲೆ. ಹೌದು ವೀಕ್ಷಕರೇ, ರಾಮಾಯಣದಲ್ಲಿ ಶ್ರೀರಾಮನು ವನವಾಸಕ್ಕೆ ಹೋಗುವಾಗ ಮಂಗಳಾಮುಖಿಯರು ಅವನಿಗಾಗಿ ಕಾಯುತ್ತಿದ್ದರು. ಇದರಿಂದ ಸಂತೋಷಗೊಂಡ ರಾಮನು ಅವರಿಗೆ ಆಶೀರ್ವಾದದ ಶಕ್ತಿಯನ್ನು ನೀಡಿದನೆಂದು ಹೇಳಲಾಗುತ್ತದೆ. ವಿಭಿನ್ನವಾದ ರೋಚಕವಾಗಿ ನಡೆಯುವ ಮಂಗಳಮುಖಿಯರ ರಾತ್ರಿ ವೇಳೆ ನಡೆಸುವ ಅಂತ್ಯಕ್ರಿಯೆ. ಹೌದು ವೀಕ್ಷಕರೇ, ಮಂಗಳಾಮುಖಿಯರ ಶವಯಾತ್ರೆಯನ್ನು ರಾತ್ರಿ ಸಮಯದಲ್ಲಿ ಮಾಡಲಾಗುತ್ತದೆ. ಇತರರು ಇದನ್ನು ನೋಡಿದರೆ ಮುಂದಿನ ಜನ್ಮದಲ್ಲಿ ಅವರು ಮಂಗಳಮುಖಿಯಾಗಿ ಜನಿಸುತ್ತಾರೆ ಎಂಬುವ ನಂಬಿಕೆ ಸಹ ಇದೆ. ಮಂಗಳಾಮುಖಿಯರಿಗೆ ಸಾಮಾಜಿಕ ದೃಷ್ಟಿಕೋನ. ಹೌದು ವೀಕ್ಷಕರೇ, ಮಂಗಳಾಮುಖಿಯರ ಆಶೀರ್ವಾದ ಪಡೆದರೆ ಮಂಗಳವಾಗುತ್ತದೆ ಎಂದು ಸಾಕಷ್ಟು ಜನರು ನಂಬುವ ಒಂದು ಸಾಮಾನ್ಯವಾದ ವಿಷಯವಾಗಿದೆ. ಅಷ್ಟೇ ಅಲ್ಲದೆ, ಮಂಗಳಮುಖಿಯರಿಗೆ ಕೋಪಗೊಂಡರೆ ಅಥವಾ ಮಂಗಳಾಮುಖಿಯರು ಬೈದರೆ ಅವರ ಶಾಪ ತಗುಲುತ್ತದೆ ಎಂಬುದು ಮೂಢನಂಬಿಕೆಯೂ ಹೌದು ಎಂದು ಕೆಲವರು ಅಭಿಪ್ರಾಯವನ್ನು ಪಡೆಯುತ್ತಾರೆ. ಆದರೆ ಅವರ ಕಷ್ಟಗಳಿಗೆ ಸಮಾಜ ಸ್ಪಂದಿಸಬೇಕು. ಅವರಿಗೆ ಪ್ರತಿಯೊಬ್ಬರೂ ಮರ್ಯಾದೆಯನ್ನು ಅಥವಾ ಗೌರವವನ್ನು ನೀಡಬೇಕು. ಸಾಮಾನ್ಯ ಮನುಷ್ಯರಂತೆ ಅವರೂ ಸಹ ಎಂದು ಸಮಾಜವು ಅವರನ್ನು ನೋಡಿಕೊಂಡರೆ, ಯಾವುದೇ ಲಿಂಗಭೇದ ಮಾಡದೇ ಇದ್ದರೆ ಅವರಿಗೂ ಕೂಡ ನೆಮ್ಮದಿಯ ಜೀವನ ಸಿಗುತ್ತದೆ ಎಂಬುದು ನಮ್ಮೆಲ್ಲರ ಉದ್ದೇಶ. ಕೆಲವು ಸಂದರ್ಭಗಳಲ್ಲಿ ಮಂಗಳಾಮುಖಿಯರು ಹಣಕ್ಕಾಗಿ ಬೇಡಿಕೆ ಇಟ್ಟು ಕೊಡದಿದ್ದಾಗ ಕೋಪಗೊಳ್ಳುವ ಅಥವಾ ದೌರ್ಜನ್ಯವನ್ನು ಎಸೆಯುವ ದೃಶ್ಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವ ಎಷ್ಟೋ ವಿಡಿಯೋಗಳನ್ನು ನಾವೆಲ್ಲರೂ ನೋಡಿರುತ್ತೇವೆ. ಇದು ಅವರನ್ನು ಶಾಪದ ಹೆಸರಿನಲ್ಲಿ ಹೆದರಿಸುವ ಪ್ರವೃತ್ತಿಯನ್ನು ತೋರಿಸುತ್ತದೆ ಎಂದು ಹಲವಾರು ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಮಂಗಳಮುಖಿಯರು ನೀಡುವ ಶಾಪದ ಬಗ್ಗೆ ಸಂಪೂರ್ಣ ಮಾಹಿತಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.